ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 32ನೇ ಕಂತಿನ ಹಣ ಆಲ್ರೆಡಿ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಓಕೆ. ಇದರ ಜೊತೆಗೇನೆ ಈಗ 33ನೇ ಕಂತಿನ ಹಣವು ಕೂಡ ಜಮಾ ಪ್ರಾರಂಭವಾಗಿದೆ. ಸೊ ಹಾಗಾದ್ರೆ ಬನ್ನಿ, ಈ 32ನೇ ಕಂತಿನ ಹಣ ಇವತ್ತಿನ ದಿನ 22 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು, ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಜಮಾ ಆಗಲಿದೆ, ಸೊ ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಯಾಕಂದ್ರೆ 32ನೇ ಕಂತಿನ ಹಣ ಬಂದವರಿಗೆ 33ನೇ ಕಂತಿನ ಹಣದ ಬಗ್ಗೆನೂ ಕೂಡ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಈ ವಿಡಿಯೋದಲ್ಲಿ ಸಿಗತ್ತೆ. ಸ್ನೇಹಿತರೆ, ಅಷ್ಟಕ್ಕೂ 30ನೇ ಕಂತಿನ ಹಣದವರೆಗೂ ಕೂಡ ಜಮಾ ಮಾಡಿದ ಸರ್ಕಾರ 2 ತಿಂಗಳ ನಂತರ ಮತ್ತೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಕಳೆದ 2 ವರ್ಷದಿಂದ ನಡೆದಿರ್ತಕ್ಕಂತಹ ಪ್ರಕ್ರಿಯೆ ಈಗ ಯಾವ ಹಂತಕ್ಕೆ ಬಂದು ಮುಟ್ತಂದ್ರೆ, ಸುಮಾರು 4 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರನ್ನ ಈ ರೇಷನ್ ಕಾರ್ಡ್ ನಿಂದ ರದ್ದು ಮಾಡುವಂತದ್ದು. ಅದರಲ್ಲಿ ಮೃತಪಟ್ಟವರು ಬಂದ್ರು, ಬಯೋಮೆಟ್ರಿಕ್ ಮಾಡಿಸಲ್ದವರು ಬಂದ್ರು, ಇನ್ನು ಎರಡೆರಡು ರೇಷನ್ ಕಾರ್ಡ್ ಹೊಂದಿದಂತವರು ಕೂಡ ಬಂದ್ರು. ಸೊ ಎಲ್ಲರನ್ನು ಕೂಡ ಒಟ್ಟಾರೆ ತೆಗೆದು ಹಾಕಿದ್ರು. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರತಕ್ಕಂತಹ ವಿಷಯ. ಈಗ ಈ 31ನೇ ಕಂತಿನ ಹಣ ಜಮಾ ಆಯ್ತು, ಕ್ಲಿಯರ್ ಆಯ್ತು. ಈಗ 32ನೇ ಕಂತಿನ ಹಣವು ಕೂಡ ಬಿಡುಗಡೆ ಮಾಡ್ತಿದ್ದಾರೆ. ಆಲ್ರೆಡಿ ಈಗಾಗಲೇ ಸುಮಾರು ಹತ್ತತ್ರ 53 ಲಕ್ಷದಿಂದ 60 ಲಕ್ಷ ಮಹಿಳೆಯರಿಗೆ ಆಲ್ರೆಡಿ 2,000 ರೂಪಾಯಿದಂತೆ ಮತ್ತೆ ದುಡ್ಡು ಜಮಾ ಆಗಿದೆ. ಒಟ್ಟಾರೆಯಾಗಿ ಕೇವಲ 10 ರಿಂದ 15 ದಿನದಲ್ಲಿ ನೀವು ಎಷ್ಟು ರೂಪಾಯಿ ಪಡ್ಕೊಂಡಿದ್ದೀರಿ ಅಂದ್ರೆ 4,000 ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಿ. ಸೊ ಹಾಗಾದ್ರೆ ಈಗ ಸ್ನೇಹಿತರೆ, ಈ ಒಂದು ದುಡ್ಡು ಆಯ್ತು, ಆದ್ರೆ ಈಗ ಮತ್ತೆ 6,000 ರೂಪಾಯಿ ನಿಮ್ಮ ಅಕೌಂಟ್ಗಳಿಗೆ ಬರಲಿದೆ. ಅಂದ್ರೆ 2,000 ಪ್ಲಸ್ 2,000 ಆಲ್ರೆಡಿ ಜಮಾ ಆಗ್ತಿದೆ, ಇನ್ನೆರಡು ಸಾವಿರ ಮತ್ತೆ ಬರ್ತಾ ಇದೆ. ಅಂದ್ರೆ 33ನೇ ಕಂತಿನ ಹಣ. ಮತ್ತು ಈ ಯಾವ ಯಾವ ಕಂತುಗಳಂದ್ರೆ ಯಾವ ಒಂದು ತಿಂಗಳ ಹಣ ಅಂತ ನಿಮಗೆ ಗೊತ್ತಿರಬೇಕು. ಅಂದ್ರೆ ಉದಾಹರಣೆಗೆ ಈಗ 31ನೇ ಕಂತು ಅಂದ್ರೆ ಏಪ್ರಿಲ್ ತಿಂಗಳ ಹಣ, ಜೊತೆಗೆ 33ನೇ ಕಂತಂದ್ರೆ ಸೊ ಇದು ಜೂನ್ ತಿಂಗಳ ಹಣ ಆಗತ್ತೆ. ಹಾಗಾಗಿ 32ನೇ ಕಂತಿನ ಹಣ ಮೇ ತಿಂಗಳ ಹಣ. ಸೊ ಈ ರೀತಿಯಾಗಿ ನೀವು ಕಂಡು ಹಿಡ್ಕೊಳ್ಬೇಕಾಗತ್ತೆ. 31 ಅಂದ್ರೆ ಏಪ್ರಿಲ್ ತಿಂಗಳ ಹಣ, ಇದನ್ನ ಜ್ಞಾಪಕ ಇಟ್ಕೊಂಡ್ರೆ 32 ಮೇ, 33 ಜೂನ್. ಈಗ ಜೂನ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡ್ಲಿಕ್ಕೆ ಹಣಕಾಸು ಇಲಾಖೆ 2,400 ಕೋಟಿಯಷ್ಟು ಫಂಡ್ ಅನ್ನ ಬಿಡುಗಡೆ ಮಾಡಿದೆ. ಸೊ ಈ 2,400 ಕೋಟಿ ಫಂಡ್ ಅನ್ನ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಮತ್ತೆ ದುಡ್ಡನ್ನ ರಿಲೀಸ್ ಮಾಡಿದ್ದು. ಆಲ್ರೆಡಿ ನಿಮ್ಮೆಲ್ಲರ ಖಾತೆಗಳಿಗೆ 4,000 ಜಮಾ ಆಗ್ತಾ ಇದೆ, 2,000 ಬಂದಿದೆ, ಇನ್ನು 2,000 ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ. ಒಂದು ಕಂತಿನ ಹಣ ಕ್ಲಿಯರ್ ಆಗ್ಲಿಕ್ಕೆ 10 ರಿಂದ 12 ದಿನ ಬೇಕು. ಒಂದೇ ಅಥವಾ ಎರಡೇ ದಿನದಲ್ಲಿ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ 1,24,48,000 ಮಹಿಳೆಯರಿದ್ದೀರಿ. ಎಲ್ಲರಿಗೂ ಕೂಡ ಒಂದೇ ದಿನದಲ್ಲಿ ಅಥವಾ ಎರಡೇ ದಿನದಲ್ಲಿ ಜಮಾ ಮಾಡ್ಲಿಕ್ಕೆ ಹೋದ್ರೆ ತಾಂತ್ರಿಕ ದೋಷವೂ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ವರಿ ಮಾಡ್ಕೊಳ್ಬೇಡಿ, ಖಂಡಿತವಾಗ್ಲೂ ನಿಮಗೆ ದುಡ್ಡು ಬರುವಂತದ್ದು ಫಿಕ್ಸ್. ಈಗ 31ನೇ ಕಂತಿನ ಹಣ ಬಂದಿದೆ ಅಂದ್ರೆ ತಲೆನೇ ಕೆಡಿಸ್ಕೊಳ್ಬೇಡಿ, ಖಂಡಿತವಾಗ್ಲೂ ಪ್ರತಿಯೊಂದು ಕಂತುಗಳು ಕೂಡ ಜಮಾ ಆಗತ್ತೆ. ಯಾಕಂತ ಕೇಳಿ, ಈಗ 31ನೇ ಕಂತಿನ ಹಣಕ್ಕಿಂತ ಮುಂಚಿತವಾಗಿ ಪರಿಶೀಲನೆ, ಪರಿಷ್ಕರಣೆ, ಬಯೋಮೆಟ್ರಿಕ್ ಡಾಕ್ಯುಮೆಂಟ್ಸ್ ಕೊಡೋದು ಇದೆಲ್ಲವೂ ಕೂಡ ಆಗಿತ್ತು. ಅದಾದ ಬಳಿಕ ನೀವು ಅರ್ಹತೆ ಹೊಂದಿದ್ದೀರಿ ಅಂತ ಹೇಳ್ಬಿಟ್ಟು ನಿಮಗೆ 31 ಮತ್ತು 32ನೇ ಕಂತಿನ ಹಣವನ್ನ ಜಮಾ ಮಾಡಲಾಗಿತ್ತು. ಅದಕ್ಕಾಗಿ ಈಗ 33ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಬೇಕಂದ್ರೆ ನೀವು ಅರ್ಹತೆ ಹೊಂದಿರ್ತೀರಿ ಆಲ್ರೆಡಿ. ಅದಕ್ಕಾಗಿ ಈ ಕಂತುಗಳನ್ನ ಕೊಟ್ಟಿರ್ತಾರೆ. ಈಗ ಮತ್ತೆ 33ನೇ ಕಂತಿನ ಹಣದಲ್ಲಿ ವೆರಿಫಿಕೇಶನ್ ಆಗೋದಿಲ್ಲ. ನಿಮ್ಮ ಖಾತೆಗಳಿಗೆ ಕಣ್ಣು ಮುಚ್ಚಿ ಸರ್ಕಾರ ದುಡ್ಡು ಜಮಾ ಮಾಡತ್ತೆ, ಯಾಕಂದ್ರೆ ನೀವು ಅರ್ಹತೆ ಹೊಂದಿರ್ತೀರಿ. ಸೊ ಇದಕ್ಕೆ ಮತ್ತೆ ರಿವೆರಿಫಿಕೇಶನ್ ಆಗೋದಿಲ್ಲ, ಇದೇ ಫೈನಲ್. ಹಾಗಾಗಿ ಈಗ 33ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗುತ್ತೆ. ಸೊ ಮುಖ್ಯವಾಗಿ ಅತಿ ಶೀಘ್ರದಲ್ಲಿ ಜಮಾ ಆಗ್ತಾ ಇದ್ದು ಒಂದು ವಾರದ ಒಳಗಾಗಿ ಬಿಡುಗಡೆ ಆಗತ್ತಂತ ಮಾಹಿತಿ ಸಿಕ್ಕಿದೆ. ಅದಕ್ಕಿಂತ ಮುಂಚೆ 32ನೇ ಕಂತಿನ ಹಣವನ್ನ ಕ್ಲಿಯರ್ ಮಾಡ್ತಾರಂತೆ. ಈಗಾಗಲೇ ಲಕ್ಷಾಂತರ ಫಲಾನುಭವಿಗಳಿಗೆ ಹತ್ತತ್ರ 53 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ. ಸೊ ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಜಮಾ ಆಗ್ತಾ ಇತ್ತು. ಈಗ ಮತ್ತೆ ಈ 22 ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಯಾವ ಯಾವ ಜಿಲ್ಲೆಗಳಂತ ನಾವು ಒಂದ್ ಸ್ವಲ್ಪ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಮಂಗಳೂರು, ಜೊತೆಗೆ ತುಮಕೂರು, ರಾಮನಗರ, ಮಂಡ್ಯ, ಮೈಸೂರು, ಹಾಸನ, ಅದೇ ರೀತಿಯಾಗಿ ಚಾಮರಾಜನಗರ, ಕೊಡಗು, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಉತ್ತರ ಕನ್ನಡ, ಹಾವೇರಿ, ವಿಜಯಪುರ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ
ಮತ್ತೆ 2,000 ಜಮಾ ಆಗ್ತಾ ಇದ್ದು ಒಟ್ಟಿಗೆ 4,000 ಉಳಿದಂತಹ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ. ಇದಾದ ಬಳಿಕ ಮತ್ತೆ ನಿಮಗೆ 33ನೇ ಕಂತಿನ ಹಣ ಒಂದು ವಾರದ ನಂತರ ನಿಮ್ಮ ಅಕೌಂಟ್‌ಗಳಿಗೆ ಬರುವಂತದ್ದು. ಸೊ ಇದಷ್ಟೇ ಅಲ್ಲದೆ ನಿಮ್ಮ ಖಾತೆಗಳಲ್ಲಿ ದುಡ್ಡು ಬರ್ತಾ ಇದೆಯಾ ಇಲ್ವಾ? ನೀವು ಅರ್ಹತೆ ಹೊಂದಿದ್ದೀರಿ, ಬಯೋಮೆಟ್ರಿಕ್ ಕೂಡ ಕೊಟ್ಟಿದ್ದೀರಿ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ, ದುಡ್ಡು ಬರ್ತಾ ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಇರಬಹುದು? ಈ ರೀತಿನೂ ಕೂಡ ಲಕ್ಷಾಂತರ ಫಲಾನುಭವಿಗಳದ್ದು ಆಗ್ತಾ ಇದೆ. ಯಾಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿಲ್ಲ. ಅದನ್ನ ನೀವು ಮುಖ್ಯವಾಗಿ ಚಾಲ್ತಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಅಷ್ಟೇ ಅಲ್ಲ, ಅದನ್ನ ನೀವು ಬಳಕೆ ಮಾಡ್ಕೊಳ್ತಾ ಇರಬೇಕು. ಆ ಬಳಕೆ ಮಾಡ್ಕೊಂಡಿದ್ರೆ ಮಾತ್ರ ಆ ಅಕೌಂಟ್ ಆಕ್ಟಿವ್ ಇರುತ್ತೆ. ಆ ಅಕೌಂಟ್ ಆಕ್ಟಿವ್ ಇದ್ರೆ ಮಾತ್ರ ಇಂತಹ ಯೋಜನೆಗಳ ಲಾಭವನ್ನ ನೀವು ಪಡ್ಕೊಳ್ಳಿಕ್ ಸಾಧ್ಯ. ಸೊ ಅದಕ್ಕಾಗಿ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಬ್ಯಾಂಕ್ ಖಾತೆಯ ಕಡೆಗೆ. ಸೊ ಅದು ಆಕ್ಟಿವ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಆಕ್ಟಿವ್ ಇದ್ರೆ ಓಕೆ ಡನ್. ಸೊ ಆಕ್ಟಿವ್ ಇದ್ರು ಸಹಿತ ದುಡ್ಡು ಬರ್ತಾ ಇಲ್ಲ ಅಂದ್ರೆ ನೀವು ಒಂದು ಕೆಲಸ ಮಾಡ್ಬೇಕಾಗತ್ತೆ. ನಿಮ್ದು ಏನಾದ್ರೂ ಲೋನ್ಗಳಿದಾವ ಅಥವಾ EMI ಇದೆಯಾ, ಈ ರೀತಿ ಏನಾದ್ರೂ ಇದ್ರೆ ಅದನ್ನ ಬ್ಯಾಂಕ್ನವರು ಕಟ್ ಮಾಡ್ತಿರ್ತಾರೆ. ನೀವು ಬಡ್ಡಿ ಕಟ್ಟಿರೋದಿಲ್ಲ ಅಥವಾ ಅದನ್ನ ತುಂಬಿರೋದಿಲ್ಲ, ಅದಕ್ಕಾಗಿ ಕಟ್ ಆಗಿರತ್ತೆ. ಅದನ್ನು ಕೂಡ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಬೇಕು. ಇನ್ನು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇಲ್ಲ ಅಂದ್ರೆ ಅದನ್ನ ಆಕ್ಟಿವ್ ಮಾಡಿಸ್ಕೊಳ್ಳಿ. ಒಂದು ಸಾರಿ ಬ್ಯಾಂಕ್‌ಗೆ ಹೋಗಿ ವಿಸಿಟ್ ಕೊಡಿ. ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆ ಇಲ್ವಾ ನೋಡ್ಕೊಳ್ಳಿ. ಆ ಅಕೌಂಟ್ ನಲ್ಲಿ ಒಂದು ಬಾರಿ ದುಡ್ಡನ್ನ ಹಾಕಿ ತೆಗೆದ್ರೆ ಮತ್ತೆ ಆಕ್ಟಿವ್ ಆಗತ್ತೆ. ಸೊ ಅದನ್ನ ನೀವು ಒಂದು ಕೆಲಸ ಮಾಡಿ. ಇನ್ನು ಇದನ್ನ ಹೊರತು ಏನೇ ಪ್ರಶ್ನೆಗಳಿದ್ರು ಕಮೆಂಟ್ ಮಾಡಬಹುದು. ನಾನು ಅಲ್ಲಿ ನಿಮಗೆ ರಿಪ್ಲೈ ಕೊಡ್ತೀನಿ ಅಥವಾ ಬೇರೆ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ಒದಗಿಸಿ ಕೊಡ್ತೀನಿ. ಓಕೆ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಲ್ಲಿ ಇದನ್ನ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡೋದನ್ನ ಮರಿಬೇಡಿ.